ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಚಿತ್ತಾಪುರ ತಾಲೂಕಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿತ್ತಾಪುರ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಗಿಡ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಮಂಡಲ ಅಧ್ಯಕ್ಷರು ಆದ ರವೀಂದ್ರ ಸಜ್ಜನ್ ಶೆಟ್ಟಿ ಮತ್ತು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಆದ ವೀರೇಶ್ ರಾಯ್ಕೋಡು ಚಾಲನೆ ಕೊಟ್ಟಿದ್ರು. ತಾಲೂಕು ಬಿಜೆಪಿಯ ಮೋರ್ಚಾಧ್ಯಕ್ಷರು ಆದ ದೇವರಾಜ್ ತಳವಾರ್, ನಗರಾಧ್ಯಕ್ಷರು ಆದ ಸಂಗಮೇಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ರೈತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಸುರೇಶ್ ರಾಥೋಡ್, ಮಂಡಲ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಆದ ಶ್ರೀ ಗುಂಡು ಮತ್ತಿಮೂಡು, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷರು ಆದ ಶ್ರೀ ಮಹೇಶ್ ಬಾಳಿ, ಜಿಲ್ಲಾ ಕಾರ್ಯದರ್ಶಿ ಶರಣ ಕೊಲ್ಲೂರ್, ಮಂಡಲದ ಯುವ ಮೋರ್ಚಾ ಕಾರ್ಯದರ್ಶಿಗಳು ಆದ ಸಿದ್ದುಗೌಡ ಕುರಳ, ಶ್ರೀ ಗಂಗಾಧರ ಕುಂಬಾರ ಭೀಮನಹಳ್ಳಿ, ಪಕ್ಷದ ಮುಖಂಡರು ಆದ ಮಲ್ಲಿಕಾರ್ಜುನ್ ಇಟಗಿ, ಮಲ್ಲಿಕಾರ್ಜುನ್ ಅಲ್ಲೂರ, ಪಂಕಜ್ ಗೌಡ್ರು, ತಿಪ್ಪಣ್ಣ ಇವಣಿ, ಶಿವಯೋಗಿ ಸನ್ನತಿ, ಶಿವರಾಜ್ ನಾಟಿಕರ್, ಬಸವರಾಜ್ ಮುಗಟ, ಶರಣು ಕುಮಾರ್, ತೋಟಯ್ಯ, ಹನುಮಂತ ಬಾಗೋಡಿ ಹಲವಾರು ಪಕ್ಷದ ಮುಖಂಡರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ಯುವ ಮೋರ್ಚಾ ವೀರೇಶ್ ರಾಯ್ಕೋಡ್ ಹಾಗೂ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷರು ಆದ ದೇವರಾಜ ತಳವಾರ್ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ದಿನಾಚರಣೆ ಅಂಗವಾಗಿ ಇವತ್ತಿನ ದಿವಸ ಚಿತ್ತಾಪುರ ತಾಲೂಕಿನ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಹಾಗೂ ನಮ್ಮ ಜಿಲ್ಲೆಯ ನಮ್ಮ ಮಂಡಲಾಧ್ಯಕ್ಷರಂಥ ಶ್ರೀ ಸಜ್ಜನ್ ಶೆಟ್ಟಿ ಸೌಕರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ವೀರಣ್ಣ ರಾಯ್ಕೋಡ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಜಿಲ್ಲೆಯ ಬಿಜೆಪಿ ಯುವ ಮೋರ್ಚಾದ ಪದಾಧಿಕಾರಿಗಳು ಹಾಗೂ ನಮ್ಮ ತಾಲೂಕಿನ ಬಿಜೆಪಿ ಯುವ ಮೋರ್ಚಾ ಪದಾಧಿಕಾರಿಗಳು ಹಾಗೂ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಹಾಗೂ ನಮ್ಮ ಪ್ರಧಾನಕರ್ಷಿ ಮಲ್ಲಣ್ಣವರು ಹಾಗೂ ನಮ್ಮ ಸುರೇಶ್ ಅಣ್ಣನವರು ಹಾಗೂ ಮಲ್ಲು ಅಲ್ಲೂರಣ್ಣನವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ತಮಗೆ ಎಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದ ಕೊಡುತ್ತಾ, ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಒಂದು ಗಿಡನ ಪರಿಸರ ಬಗ್ಗೆ ಏನು ಹೇಳೋದು ಕಮ್ಮಿ. ಇವತ್ತಿನ ದಿವಸ ಪರಿಸರ ಎಷ್ಟು ಚಲೋ ಇದು ಇರ್ತದೆ, ನಾವೆಲ್ಲ ಸುಮ್ಮನೆ ಆರೋಗ್ಯವಾಗಿ ಹೇಳ್ಬೇಕಾಗುತ್ತೆ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಪರಿಸರ ಕಾಪಾಡೋ ಸಲುವಾಗಿ ನಮ್ಮ ಎಲ್ಲ ಯುವಕರು ಎಲ್ಲ ರೀತಿಯಿಂದ ಇಂಥ ಕೆಲಸಕ್ಕೆ ಮುಂದಾಗಬೇಕು. ನಾವು ಈ ಥರ ಸಸಿ ನೆಡೋ ಏನು ಗಿಡ ಹಚ್ಚಂತ ಕಾರ್ಯಕ್ರಮ ಮಾಡ್ತೀವಿ. ಇದರಿಂದ ಪರಿಸರಕ್ಕೆ ಭಾಳ ಅನುಕೂಲ ಆಗ್ತದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಈಗ ಮಳೆ ಭಾಳ ಕಮ್ಮಿ ಆಗ್ತಾ ಇದೆ, ಬಿಸಿಲು ಆಮೇಲೆ ಮಳೆ ಕಮ್ಮಿ ಆಗೋದ್ರಿಂದ ನಮ್ಮ ಭೂಮಿಯಲ್ಲಿ ಇರುವಂಥ ನೀರಿಂದು ಅಂಶ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಇವೆಲ್ಲ ನಾವು ಇಂಥ ಕಾರ್ಯಗಳಿಗೆ ನಾವು ಎಲ್ಲ ಯುವಕರು ಮುಂದಾಗಬೇಕು, ಮುಂದಿರಬೇಕು. ನಾವು ಈ ಗಿಡ ಹಚ್ಚೋದ್ರಲ್ಲಿಂದ ನಮ್ಮ ಪರಿಸರಕ್ಕೆ ಭಾಳ ಅನುಕೂಲ ಆಗ್ತದೆ. ಆಮೇಲೆ ನಮ್ಮ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ದೇಶ ಸೇವೆ, ನಮ್ಮ ಭೂಮಿ ತಾಯಿ ಸೇವೆ, ಯಾವಾಗಲೂ ನಾವು ಈ ಒಂದು ಕಾರ್ಯದಲ್ಲಿ ಮುಂದಿರಬೇಕು. ಹಾಗಾಗಿ ಈ ಒಂದು ಕಾರ್ಯ ಏಕ್ ಪೇಡ್ ಮಾ ಕೆ ನಾಮ್ ಮತ್ತು ಈ ಸಸಿ ನಡೆಯೋ ಕಾರ್ಯಕ್ರಮ ಯಾವಾಗಲೂ ಯಶಸ್ವಿ ಆಗಲಿ. ನಮ್ಮ ಯುವಕರಿಗೆ ಎಲ್ಲ ರೀತಿಯಿಂದ ನಮ್ಮ ಹಿರಿಯರ ಬೆಂಬಲ ಇರಲಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಪಾಟೀಲ್ ಅವರಿಗೆ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವೀಂದ್ರ ಸಜ್ಜನ್ ಶೆಟ್ಟಿ ಮಾತಾಡೋದನ್ನು ಕೇಳ್ಕೊಳ್ತೀವಿ. बोलो भारत माता की जय, बोलो भारत माता की जय. ಚಿತ್ತಾಪುರ ಬಿಜೆಪಿ ಮಂಡಲದ ಯುವ ಮೋರ್ಚಾದ ವತಿಯಿಂದ ನಾವು ಆಯೋಜಿಸಿದ ವಿಶ್ವ ಪರಿಸರ ದಿನದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ. ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ನಗರದಲ್ಲಿ ವೃಕ್ಷವನ್ನು ಹಚ್ಚುವ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಇವತ್ತಿನ ದಿನಗಳಲ್ಲಿ ಸಸಿ ನೆಡುವಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಬೇಕು ಮತ್ತು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಮೋದಿಯವರು ಏನು ಕರೆ ಕೊಟ್ಟರು ಅಂದರೆ ತಾಯಿ ಹೆಸರಿನ ಒಂದು ಗಿಡ ನೆಡ್ರಿ ಅಂತ. ಅದೇ ಥರ ಎಲ್ಲರೂ ನಟರು ಅಂದರೆ ಈ ನಾಡೇ ನಂದನವನ ಅಥವಾ ಹಸಿರುವನವಾಗ್ತದೆ. ಯಾಕಂತಂದರೆ ಗಿಡ ಇವತ್ತಿನ ದಿವಸದಾಗ ವಿಶ್ವದಾಗ ಪೊಲ್ಯೂಷನ್ ಭಾಳ ಆಗಿದೆ. ಯಾಕಂತಂದರೆ ಅದ್ರ ಸಲುವಾಗಿ ಮೋದಿಯವರು ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ತಾರೆ. ಗ್ರೀನ್ ಎನರ್ಜಿ ಅಂತ ಹೇಳ್ತಾರೆ. ಮೊದಲು ಅಂತಂದರೆ ಯಾವುದು ಈ ಥರ್ಮಲ್ ಪ್ಲಾಂಟ್ ಅದರಲ್ಲಿಂದ ಮಾಡ್ಬೇಕಂತಂದ್ರೆ ಅದು ಪೊಲ್ಯೂಷನ್ ಆಗ್ತದೆ. ಯಾಕಂದರೆ ಕಲ್ಲಿದ್ದಲಿಂದ ತಯಾರಾಗ್ತದೆ. ಆಮೇಲೆ ಡ್ಯಾಮ್ಗಳು ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಅದಷ್ಟು ಭಾಳಷ್ಟು ಅರಣ್ಯ ಭೂಮಿಗಳೆಲ್ಲ ಮುಳುಗೋಗ್ತವೆ. ಅದಕ್ಕೆ ಅವರು ಸೋಲಾರ್ ಎನರ್ಜಿ ಬಗ್ಗೆನೂ ಅವ್ರು ಭಾಳ ಫೋಕಸ್ ಮಾಡಕತ್ತಾರೆ. ಒಟ್ಟದು ಪರಿಸರ ಸ್ವಚ್ಛ ಇರಬೇಕು. ಅದಕ್ಕೆ ನಮ್ಮಲ್ಲಿ ಏನಾಗಿರ್ತದೆ, ಬಿಸಿಲು ಈಗ ಜಾಸ್ತಿ ಆಗಿಬಿಟ್ಟವು. ಎಷ್ಟು ನಾವು ಗಿಡಗಳು ಹಚ್ತೀವಿ ಅಂತಂದರೆ ಅಷ್ಟು ನಮ್ಗೆ ಒಳ್ಳೆಯದು. ಮತ್ತು ಎರಡನೇದು ಏನಪ್ಪ ಅಂತಂದ್ರೆ ಟೆಂಪ್ರೇಚರು ಕಮ್ಮಿ ಆಗ್ತದೆ, ಒಳ್ಳೆಯ ಒಂದು ಗಾಳಿನೂ ಸಿಗ್ತದೆ. ಈಗ ನಾವು ಗಿಡ ಹಚ್ಚೋದ್ರಿಂದ ಬರೀ ಗಿಡದಿಂದ ಹಚ್ಚೋದ್ರೆ ಬರೀ ಗಾಳಿ, ನೆರಳು, ಆಕ್ಸಿಜನ್ ಅಷ್ಟೇ ಅಲ್ಲ, ಭೂಮಿ ಒಳಗೆ ನೀರಿನ ಅಂಶನ ಹೆಚ್ಚಾಗ್ತದೆ. ಗಿಡ ಏನಾದಂದ್ರೆ ನಿಸರ್ಗದಾಗೆ ನೀರು ಹಿಡ್ಕೊಂಡು ಭೂಮಿ ಒಳಗೆ ಬಿಡ್ತದೆ. ಮತ್ತು ನೆಲದಾಗಿರೋ ಕಲ್ಲಿನ ಅಂಶನೂ ಕರಗಿಸೋ ಅಷ್ಟು ಶಕ್ತಿ ಗಿಡಕ್ಕದ. ಒಂದು ಆಲದ ಮರ ತನ್ನ ಜೀವಿತಾವಧಿಯಲ್ಲಿ ಸುಮಾರು 2 ಕೋಟಿ ಲೀಟ್ರಷ್ಟು ನೀರು ನೆಲದೊಳಗೆ ಕೊಡ್ತದೆ. ಅಂದರೆ ನಾವು ರೀಫಿಲ್ ಮಾಡ್ತೀವಿ ಭೂಮಿಗೆ, ಅಂಥ ಶಕ್ತಿ ಆಲದ ಗಿಡಕ್ಕೆ.
ಬರೀ ಅದು ಗಾಳಿ ಮತ್ತು ಆಕ್ಸಿಜನ್ನು ಮತ್ತು ನೆರಳು ಹೂವೆಲ್ಲ ಕೊಡಲ್ಲ, ಅದಕ್ಕೆ ನಮ್ಮ ಜಮೀನಿಗೆ ನೀರು ಸಹ ಕೊಡ್ತವೆ. ಅಂಥ ದೊಡ್ಡದೊಂದು ಸಾಧನೆ ಒಂದು ಆಲೂ ಗಿಡ ಮಾಡ್ತವೆ. ಅದೇ ಥರ ನಾವು ಎಷ್ಟು ನಾವು ಫಾರೆಸ್ಟ್ ಬೆಳೆಸ್ತೀವಿ ಅಷ್ಟು ಭೂಮಿ ಒಳಗೆ ನೀರಿನ ಅಂಶನೂ ಜಾಸ್ತಿ ಆಗ್ತದೆ, ಒಳ್ಳೆಯದು ಭೂಮಿನೂ ಫಲವತ್ತೆ ಆಗ್ತದೆ. ನಮಗೆಲ್ಲ ಮಳೆ ಗಾಳಿ ಸಕಾಲಕ್ಕೆ ನಮಗೆಲ್ಲ ಸಿಗ್ತದೆ ಅಂತ ಹೇಳಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲ ಸ್ನೇಹಿತರಿಗೂ ಮತ್ತು ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾದ ವೀರೇಂದ್ರ ಪಾಟೀಲ್ ಅವರು ಭಾಳ ಉತ್ಸುಕರಾರ. ಯಾವಾಗಲೂ ಮಾತಾಡ್ತಿರ್ತಾರೆ. ಅವರು ಪಕ್ಷ ಸಂಘಟನೆ ಮಾಡೋದು, ಯುವ ಮೋರ್ಚಾ ಭಾಳ ಕ್ರಿಯಾಶೀಲರಾಗಿ ನಡೆಸ್ಕೊಳ್ಳೋದು, ಪಾರ್ಟಿ ಒಯ್ಬೇಕಂತೇಳಿ ಅವ್ರು ಭಾಳ ಇಂಟ್ರೆಸ್ಟ್ಗಳಾರ. ಅದಕ್ಕೆ ನಮ್ಮ ಪಕ್ಷದ ವತಿಯಿಂದ ಈ ಸಂದರ್ಭದಲ್ಲಿ ನಿರೂಪಣೆ, ಗಂಗಾಧರ ಸ್ವಾಗತ, ಸಿದ್ದುಗೌಡ ಕುರಾಳ್ ವಂದನಾರ್ಪಣೆಯನ್ನ ಮಲ್ಲಿಕಾರ್ಜುನ ಇಟ್ಟಗಿ ಮಾಡಿದ್ರು ಅಂತ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಆದ ಗಂಗಾಧರ ಕುಮಾರ್ ತಿಳಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.